ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದಾವರ್ತಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತರ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಅದೇ ರೀತಿಯಾಗಿ ಕರ್ತನಾದ ದೇವರು ಆತನ ಜೀವವುಳ್ಳಂಥ ವಾಕ್ಯವನ್ನು ಹಂಚುವಂತೆ ದೇವರು ಸಹಾಯ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಕರ್ತನಾಗಿರುವಂಥ ದೇವರನ್ನು ಕೂಡ ನಾನು ಸ್ತುತಿಸುವನಾಗಿದ್ದೇನೆ. ಇವತ್ತು ವಿಶ್ವ ತಾಯಂದಿರ ದಿನವಾಗಿರುವುದರ ನಿಮಿತ್ತವಾಗಿ ಎಲ್ಲ ತಾಯಂದಿರಿಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಇವತ್ತು ತಾಯಂದಿರ ದಿನವಾಗಿರುವುದರ ನಿಮಿತ್ತವಾಗಿ ನಾವು ತಾಯಿಯ ಕುರಿತಾಗಿ ಕೆಲವು ಸಂದೇಶವನ್ನು ನಾವು ದೇವರ ವಾಕ್ಯವನ್ನು ನಾವು ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ. ಇವತ್ತು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಲಿಕ್ಕಿರ್ತಕ್ಕಂಥ ಸಂದೇಶ ಅಥವಾ ದೇವರ ವಾಕ್ಯ ಈ ರೀತಿಯಾಗಿದೆ: ಪ್ರಾರ್ಥಿಸುವ ತಾಯಿಯ ಶಕ್ತಿ. ಪ್ರಾರ್ಥಿಸುವ ತಾಯಿಯ ಶಕ್ತಿ ಎಂಬುದಾಗಿ ಪ್ರತಿಯೊಬ್ಬ ಮಹಾಪುರುಷನ ಹಿಂದೆ ಒಬ್ಬ ಪ್ರಾರ್ಥಿಸುವ ತಾಯಿ ಇರ್ತಾಳೆ. ಅದೇ ರೀತಿಯಾಗಿ ಒಂದು ಸಾರಿ ಅಬ್ರಹಾಂ ಲಿಂಕನ್ ಈ ರೀತಿಯಾಗಿ ಹೇಳ್ತಾನೆ, ಆತ್ಮಿಕ ತಾಯಿ ಹೊಂದಿರುವ ಯಾವ ಮನುಷ್ಯನು ಕೂಡ ಬಡವನೇ ಅಲ್ಲ ಎಂಬುದಾಗಿ. ಅದೇ ರೀತಿಯಾಗಿ ಇನ್ನೊಬ್ಬ ದೈವ ಭಕ್ತನು ಈ ರೀತಿಯಾಗಿ ಹೇಳ್ತಾನೆ, ಒಬ್ಬ ಆತ್ಮಿಕ ತಾಯಿಯ ತೋಳುಗಳಿಂದ ಹುಡುಗನನ್ನು ಸೆಳೆದುಕೊಳ್ಳಲು ನರಕದಲ್ಲಿ ಎಷ್ಟು ದೆವ್ವಗಳಿವೆ ಎಂದು ನಾನು ನಂಬುವುದಿಲ್ಲ ಎಂಬುದಾಗಿ ಒಬ್ಬ ಅನಾಮಧೇಯ ದೈವ ಭಕ್ತನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಒಬ್ಬ ಆತ್ಮಿಕ ತಾಯಿಯ ತೋಳುಗಳಿಂದ ಹುಡುಗನನ್ನು ಸೆಳೆದುಕೊಳ್ಳಲು ನರಕದಲ್ಲಿ ಅಷ್ಟು ದೆವ್ವಗಳಿವೆ ಎಂದು ನಾನು ನಂಬುವುದಿಲ್ಲ ಎಂಬುದಾಗಿ ಒಬ್ಬ ದೈವ ಭಕ್ತನು ಹೇಳ್ತಾನೆ. ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಪ್ರಾರ್ಥಿಸುವ ತಾಯಿಯ ಶಕ್ತಿಯ ಕುರಿತಾಗಿ ನಿಮ್ಮ ಜೊತೆ ನಾನು ಮಾತನಾಡಲಿಕ್ಕಿದ್ದೇನೆ ದೇವರ ವಾಕ್ಯದಿಂದ. ನಾವು ಸತ್ಯವೇದದಲ್ಲಿ ಒಬ್ಬ ಸ್ತ್ರೀಯ ಕುರಿತಾಗಿ ಇವತ್ತು ನಾವು ಕಲಿಯಲಿಕ್ಕಿದ್ದೇವೆ, ಪ್ರಾರ್ಥಿಸುವಂಥ ತಾಯಿಯ ಕುರಿತಾಗಿ. ಈ ತಾಯಿ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ, ತುಂಬ ಫೇಮಸ್ ಆಗಿರ್ತಕ್ಕಂಥ ಸ್ತ್ರೀಯನ್ನು ಅಲ್ಲ. ಸತ್ಯವೇದದಲ್ಲಿ ಸ್ವಲ್ಪವಾಗಿ ಆ ಸ್ತ್ರೀಯ ಕುರಿತಾಗಿ, ಆ ತಾಯಿಯ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಇವತ್ತು ನಾವು ಕಲಿಯಲಿಕ್ಕಿರ್ತಕ್ಕಂಥ ಆ ತಾಯಿಯ ಹೆಸರು, ಆ ಸ್ತ್ರೀಯ ಹೆಸರು ಏನಂದರೆ ಯೋನಿಕೆ. ಸೊ ಯೋನಿಕೆ ಬೇರೆ ಯಾರು ಅಲ್ಲ, ತಿಮೋತಿಯ ತಾಯಿಯಾಗಿದ್ದರು. ಸೊ ಅದಕ್ಕೋಸ್ಕರವಾಗಿ ನಾನು ಆಗಲೇ ಹೇಳಿದ ಹಾಗೆ ಪ್ರಾರ್ಥಿಸುವ ತಾಯಿ ಶಕ್ತಿಯ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. ಸೊ ಪ್ರಾರ್ಥಿಸುವ ತಾಯಿಯ ಶಕ್ತಿ ಏನು, ಪ್ರಾರ್ಥಿಸುವ ತಾಯಿ ಶಕ್ತಿ. ಸೊ ಆ ವಿಷಯದಲ್ಲಿ ಏನಂದರೆ, ಸೊ ಪ್ರಾರ್ಥಿಸ್ತಕ್ಕಂಥ ತಾಯಿಯಲ್ಲಿ ಏನೆಲ್ಲ ಇರ್ತದೆ ಎಂಬುದಾಗಿ, ಹೇಗೆ ಇರ್ತಾಳೆ ಎಂಬುದಾಗಿ ಕೆಲವು ವಿಷಯಗಳನ್ನ ನಾವು ಕಲಿಯಲಿಕ್ಕಿದ್ದೇವೆ. ಸೊ ಮೊದಲನೇ ಸಂಗತಿ, ಪ್ರಾರ್ಥಿಸ್ತಕ್ಕಂಥ ತಾಯಿಯಲ್ಲಿ ಯಥಾರ್ಥವಾದಂಥ ನಂಬಿಕೆ ಇರ್ತದೆ. ಯಾವ ತಾಯಿ ಪ್ರಾರ್ಥಿಸ್ತಾಳೋ, ಯಾವ ತಾಯಿಯ ಜೀವಿತದಲ್ಲಿ ಪ್ರಾರ್ಥನೆ ಇರ್ತದೋ, ಆ ತಾಯಿ ಯಥಾರ್ಥವಾದಂಥ ನಂಬಿಕೆಯನ್ನ, ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾಳೆ. ಸೊ ಯಥಾರ್ಥವಾದಂಥ, ನಿಷ್ಕಪಟವಾದಂಥ ನಂಬಿಕೆ ಹೊಂದಿರತಕ್ಕಂಥ ತಾಯಿ ಅವಳಾಗಿರ್ತಾಳೆ. ಅದಕ್ಕೋಸ್ಕರವಾಗಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು 2 ತಿಮೋಥನಿಗೆ ಬರೆದಂಥ ಪತ್ರಿಕೆ, ತಿಮೋಥನಿಗೆ ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೋನಿಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂಬುದಾಗಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಹೇಳುವಂಥ ಸಂಗತಿಯನ್ನು ನಾವು ಗಮನಿಸ್ತೀವಿ ತಿಮೋಥನಿಗೆ. ಇಲ್ಲಿ ನೋಡ್ತೇವೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಮತ್ತೊಂದು ಆವರ್ತಿ ಏನಂದರೆ, ಆತನ ಕಂಡದ್ದನ್ನ, ಆತನು ಕೇಳಿಸಿಕೊಂಡಿರ್ತಕ್ಕಂಥದ್ದು, ನೋಡಿರುವಂಥದ್ದನ್ನು ಮತ್ತೆ ಪುನರಾವರ್ತಿಸಿಕೊಳ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸ್ತೀವಿ ತಿಮೋತಿಯೊಟ್ಟಿಗೆ. ಸೊ ತಿಮೋತಿಗೆ ಹೇಳ್ತಾ ಇದ್ದಾನೆ ಏನಂದರೆ, ನಿನ್ನಲ್ಲಿರ್ತಕ್ಕಂಥ ನಿಷ್ಕಪಟವಾದಂಥ ನಂಬಿಕೆ ನಿನ್ನಲ್ಲಿ ಏನಿದೆಯಲ್ವಾ, ನಿಷ್ಕಪಟವಾದಂಥ ಭಕ್ತಿ ಏನಿದೆಯಲ್ವೋ, ಅದು ಏನಂದರೆ ನಿನ್ನ ಅಜ್ಜಿಯಾದಂಥ ಲೋವಿಯಲ್ಲಿಯೂ, ಆಮೇಲೆ ಏನಂದರೆ ನಿನ್ನ ತಾಯಿಯಾದಂಥ ಯೋನಿಕೆಯಲ್ಲಿಯೂ ವಾಸವಾಗಿತ್ತು. ಅದೇ ರೀತಿಯಾಗಿ ಅದೇ ನಿಷ್ಕಪಟವಾದಂಥ ನಂಬಿಕೆ ಏನಂದರೆ ಯಥಾರ್ಥವಾದಂಥ ನಂಬಿಕೆ ನಿನ್ನಲ್ಲಿಯೂ ಕೂಡ ಇದೆ ಎಂಬುದಾಗಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತಿಮೋಥಿಯನಿಗೆ ಹೇಳುವಂಥ ಸಂಗತಿಯನ್ನು ನಾವು ಗಮನಿಸ್ತೀವಿ. ಈ ತಿಮೋಥಿಯಲ್ಲಿ ಕಪಟವಿಲ್ಲದೆ ಇರ್ತಕ್ಕಂಥ, ನಿಷ್ಕಪಟವಾದಂಥ ಆ ನಂಬಿಕೆ ಬಂದಿರತಕ್ಕಂಥದ್ದು, ಆ
ಅದು ಆತನಿಂದ ಆತನು ಕಲಿತುಕೊಂಡಿರ್ತಕ್ಕಂಥದ್ದಲ್ಲ, ಬದಲಾಗಿ ಏನಂದ್ರೆ ಆತನ ಅಜ್ಜಿ ಮತ್ತು ಆತನ ತಾಯಿ ಆದದ್ದು ಯೋನಿಕೆಯಿಂದ ಆತನಲ್ಲಿ ಬಂದಿರುವಂಥದ್ದು ಎಂಬುದಾಗಿ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅದರ ಅರ್ಥ ಏನಂದ್ರೆ ಯಾವ ತಾಯಿಯ ಜೀವಿತದಲ್ಲಿ ನಿಷ್ಕಪಟವಾದಂಥ ನಂಬಿಕೆ ಇರ್ತದೋ ಆ ನಿಷ್ಕಪಟವಾದಂಥ ನಂಬಿಕೆ ತಾಯಿಯಲ್ಲಿ ಮಾತ್ರವಲ್ಲ, ಬದಲಾಗಿ ಆ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳೊಟ್ಟಿಗೂ ಕೂಡ ಮಕ್ಕಳಲ್ಲಿಯೂ ಕೂಡ ಆ ಏನು ನಿಷ್ಕಪಟವಾದಂಥ ಮತ್ತು ಯಥಾರ್ಥವಾದಂಥ ನಂಬಿಕೆಯು ಇರುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರವಾಗಿ ಅದರ ಅರ್ಥ ಏನು ತಿಳಿಸ್ಕೊಡುತ್ತಂದ್ರೆ ಮನೆಯಲ್ಲಿರ್ತಕ್ಕಂಥ ಒಬ್ಬ ತಾಯಿಯ ಪ್ರಾರ್ಥನೆ ಅದು ಬಲವುಳ್ಳಂಥ ಪ್ರಾರ್ಥನೆ ಆಗಿದೆ. ಯಾವ ತಾಯಿ ಯಥಾರ್ಥವಾಗಿ ದೇವರನ್ನ ನಂಬ್ತಾಳೋ ಅವರ ಮಕ್ಕಳು ಕೂಡ ಯಥಾರ್ಥವಾಗಿ ದೇವರನ್ನ ನಂಬುವಂಥವರಾಗಿದೆ. ಯಾವ ತಾಯಿ ನಿಷ್ಕಪಟವಾಗಿ ದೇವರಲ್ಲಿ ವಿಶ್ವಾಸ ಇಡ್ತಾಳೋ ಅದೇ ರೀತಿಯಾಗಿ ಅವರ ಮಕ್ಕಳು ಕೂಡ, ತಾಯಿಯ ಮಕ್ಕಳು ಕೂಡ ಏನಂದ್ರೆ ನಿಷ್ಕಪಟವಾಗಿ ಏನಂದ್ರೆ ದೇವರಲ್ಲಿ ವಿಶ್ವಾಸ ಇಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ತಾಯಿ ಯಾವ ರೀತಿಯಾಗಿ ಪ್ರಾರ್ಥಿಸ್ತಾಳೋ ಮಕ್ಕಳು ಕೂಡ ಅದೇ ರೀತಿಯಾಗಿ ಪ್ರಾರ್ಥಿಸ್ತಾರೆ. ಅದಕ್ಕೋಸ್ಕರವಾಗಿ ಒಂದು ಗಾದೆ ಮಾತು ಈ ರೀತಿಯಾಗಿದೆ ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದಾಗಿ. ಸೊ ತಾಯಿಯ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದಾಗಿ. ಸೊ ಅದರ ಅರ್ಥ ಈ ಮಕ್ಕಳಿಗೆ ಮೊದಲನೇ ಗುರು ಏನಂದ್ರೆ ಪಾಸ್ಟರ್ಗಳಲ್ಲ, ಸಭಾಪಾಲಕರಲ್ಲ, ಮನೆಯಲ್ಲಿರತಕ್ಕಂಥ ಹೆತ್ತ ತಾಯಿ. ಮೊದಲನೇದಾಗಿ ಅಂದ್ರೆ ತಾಯಿಯೇ ಮೊದಲನೇ ಗುರು. ದೇವರ ವಾಕ್ಯವನ್ನು ಕಲಿಸುವುದರಲ್ಲಿ, ಪ್ರಾರ್ಥನೆ ಕಲಿಸುವುದರಲ್ಲಿ, ಮಾತನಾಡುವಂಥದ್ದನ್ನ, ನಂಬಿಕೆ ಇಡುವಂಥದ್ದನ್ನು ಕಲಿಸುವುದರಲ್ಲಿ, ಉಪವಾಸ ಮಾಡುವುದನ್ನು ಕಲಿಸುವುದರಲ್ಲಿ, ಒಳ್ಳೆಯ ಸ್ವಭಾವಗಳನ್ನ, ಒಳ್ಳೆಯ ನಡತೆಗಳನ್ನ ಕಲಿಸುವುದರಲ್ಲಿ ಮೊದಲನೆಯ ಗುರು ಅದೆಲ್ಲದಕ್ಕೂ ಕೂಡ ಏನಂದ್ರೆ ಹೆತ್ತ ತಾಯಿಯಾಗಿರ್ತಾರೆ. ಸೊ ಅದಕ್ಕೋಸ್ಕರವಾಗಿ ಯಾವ ಮಗು ಏನಂದ್ರೆ ಯಥಾರ್ಥವಾದ ಪ್ರಾರ್ಥಿಸ್ತಕ್ಕಂಥ ತಾಯಿ ಯಾವ ಕುಟುಂಬದಲ್ಲಿರ್ತಾರೋ ಅವರ ಮಕ್ಕಳು ಏನಂದ್ರೆ ಯಥಾರ್ಥವಾಗಿ ದೇವರಲ್ಲಿ ನಂಬಿಕೆ ಇಡುವಂಥವರಾಗಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಇನ್ನೊಬ್ಬ ತಾಯಿಯ ಕುರಿತಾಗಿ ನಾವು ಗಮನಿಸ್ತೇವೆ. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ 12 ಕುರಿತಾಗಿ ನಾವು ಗಮನಿಸ್ತೇವೆ. ಈ 12 ಕೂಡ ಇದನ್ನು ಯಥಾರ್ಥವಾಗಿ ದೇವರನ್ನ ನಂಬಿರ್ತಕ್ಕಂಥ ಒಬ್ಬ ಸ್ತ್ರೀಯಾಗಿತ್ತು. ಈ 12 ಕೂಡ ಯಥಾರ್ಥವಾಗಿ ನಿಷ್ಕಪಟವಿಲ್ಲದೆ ಇರ್ತಕ್ಕಂಥ ನಿಷ್ಕಪಟವಾದಂಥ ನಂಬಿಕೆಯನ್ನ ಹೊಂದಿರುವಂಥ ಒಬ್ಬ ಸ್ತ್ರೀ ತಾಯಿ ಈ 12 ಆಗಿದ್ಲು. ಅವಳು ಬಂಜೆಯಾಗಿರುವಾಗ ನಾವು ನೋಡ್ತೇವೆ ಅಂದ್ರೆ ದೇವರ ಸನ್ನಿಧಿಗೆ ಹೋಗಿ ಎಲ್ಲರೂ ಕೂಡ ಊಟ ಮಾಡಿ ಮಲಗಿರುವಾಗ ದೇವ ದರ್ಶನ ಗುಡಾರಕ್ಕೆ ಹೋಗಿ ಅವಳೊಬ್ಬಳೆ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿ ಕಣ್ಣೀರಿನಿಂದ ದುಃಖದಿಂದ ಏನಂದ್ರೆ ಮಾತಾಡೋ ಶಬ್ದ ಬರದಂತ ರೀತಿಯಲ್ಲಿ ಕೂಡ ಅಂದ್ರೆ ಅವಳ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ನೋವುಗಳನ್ನ ಕರ್ತನ ಸನ್ನಿಧಾನದಲ್ಲಿ ಹಂಚಿಕೊಳ್ಳುವಂಥದ್ದನ್ನ, ಪ್ರಾರ್ಥನೆ ಮಾಡುವಂತ ಸಂಗತಿಯನ್ನ ನಾವು ಗಮನಿಸ್ತೇವೆ. ಅದು 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ ಎಂಬುದಾಗಿ. ಇದೇನು ತೋರಿಸ್ಕೊಳ್ಳುತ್ತಂದ್ರೆ ತೋರಿಕೆಗೋಸ್ಕರವಾಗಿ ಕಪಟತನದಿಂದ ಅಲ್ಲ ಪ್ರಾರ್ಥನೆ ಮಾಡಿರ್ತಕ್ಕಂಥ ಅಥವಾ ಕಪಟತನದಿಂದ ದೇವರನ್ನ ನಂಬಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಂಥದ್ದಲ್ಲ, ಬದಲಾಗಿ ನಂಬಿಕೆ ಉಳ್ಳವಳಾಗಿ ನಿಷ್ಕಪಟದಿಂದ ಯಥಾರ್ಥವಾಗಿ ದೇವರನ್ನ ನಂಬಿ ಯಥಾರ್ಥವಾದಂಥ ನಂಬಿಕೆ ಹೊಂದಿದವಳಾಗಿ ಏನ್ ಮಾಡ್ತಾಳೆ ಅಂದ್ರೆ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರಿಯ ದೇವರ ಜನರೇ, ನಾವು ನೋಡ್ತೇವೆ ಆ 12 ಬಂಜಿಯಾಗಿರುವಾಗ ಕರ್ತನ ಸನ್ನಿಧಾನದಲ್ಲಿ ಮಾಡಿರ್ತಕ್ಕಂಥ ಯಥಾರ್ಥವಾದಂಥ ಪ್ರಾರ್ಥನೆ ನಿಮಿತ್ತವಾಗಿ, ಯಥಾರ್ಥವಾಗಿ ಇದ್ದಂಥ ಅವಳ ನಂಬಿಕೆ ನಿಮಿತ್ತವಾಗಿ ದೇವರು ಬರುವ ಒಂದು ವರ್ಷದೊಳಗಡೆ ಏನ್ ಮಾಡ್ತಾರೆ ಅಂದ್ರೆ ಅವಳ ಗರ್ಭವನ್ನು ಆಶೀರ್ವದಿಸಿ ಒಬ್ಬ ಗಂಡ ಮಗುವನ್ನ ಕೊಡುವಂಥದ್ದನ್ನು ನೋಡ್ತೇವೆ. ಆ 12 ಯಥಾರ್ಥವಾದಂಥ ನಂಬಿಕೆ ನಿಮಿತ್ತವಾಗಿ, ಯಥಾರ್ಥವಾಗಿದ್ದಂಥ ಅವಳ ಭಕ್ತಿ ನಿಮಿತ್ತವಾಗಿ, ಯಥಾರ್ಥವಾಗಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ನಿಮಿತ್ತವಾಗಿ ನಾವು ನೋಡ್ತೇವೆ ಏನಂದ್ರೆ ಒಬ್ಬ ಶ್ರೇಷ್ಠವಾದಂಥ ಮಗನನ್ನ ಏನಂದ್ರೆ 12 ದೇವರಿಂದ ಪಡೆದುಕೊಳ್ಳುವಂಥದ್ದನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆ ಮಗುನ ಏನಂದ್ರೆ ಇಸ್ರಾಯೇಲ್ ಸಮುದಾಯಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಒಬ್ಬ ಶ್ರೇಷ್ಠವಾದಂಥ ಕಳಂಕವಿಲ್ಲದೆ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕನಾಗಿ ಬೆಳೆಯುವಂಥದ್ದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗಂದ್ರೆ ಪ್ರಾರ್ಥಿಸುವಂಥ ತಾಯಿ ಬಲವುಳ್ಳಂಥ ತಾಯಿಯಾಗಿದ್ದಾಳೆ. ಸೊ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು. ಅಷ್ಟೇ ಅಲ್ಲ ಏನಂದ್ರೆ ಪ್ರಾರ್ಥನೆ ಏನಂದ್ರೆ ಜೀವಿತವನ್ನ ಬದಲಾಯಿಸುವಂಥದ್ದಾಗಿದೆ. ಪ್ರಾರ್ಥನೆ ಏನಂದ್ರೆ ಪರಿಸ್ಥಿತಿಗಳನ್ನ ಬದಲಾಯಿಸುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರವಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಸರ್ವಶಕ್ತನಾಗಿರ್ತಕ್ಕಂಥ ದೇವರಲ್ಲಿ ಯಾವ ತಾಯಿ ಪ್ರಾರ್ಥಿಸ್ತಾಳೋ ಆ ತಾಯಿಯ ಮಕ್ಕಳ ಭವಿಷ್ಯ
ಏನಂದ್ರೆ ಉಜ್ವಲವಾಗಿರುವಂಥದ್ದಾಗಿದೆ. ಪ್ರಾರ್ಥಿಸುವಂತ ತಾಯಿ ಅವರ ಪ್ರಾರ್ಥನೆ ಮಾಡ್ತಕ್ಕಂಥ ಏನಂದ್ರೆ ತಾಯಿಯ ಮಕ್ಕಳ ಭವಿಷ್ಯ ರೂಪಿಸುವಂಥದ್ದಾಗಿದೆ. ತಾಯಿಯ ಪ್ರಾರ್ಥನೆ ಏನಂದ್ರೆ ಮಕ್ಕಳ ಒಳ್ಳೆಯ ಭವಿಷ್ಯವನ್ನ ರೂಪಿಸುವಂಥದ್ದಾಗಿದೆ. ಸೊ ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಯಾವ ತಾಯಿ ಪ್ರಾರ್ಥಿಸ್ತಾರೋ ಆ ತಾಯಿಯಲ್ಲಿ ಏನಂದ್ರೆ ಯಥಾರ್ಥವಾದಂಥ ನಂಬಿಕೆ ಇರುವಂಥದ್ದಾಗಿದೆ. ಯಥಾರ್ಥವಾದಂಥ ನಂಬಿಕೆ ಇರುವಂಥದ್ದಾಗಿದೆ. ಎರಡನೇದಾಗಿ ನಾವು ಗಮನಿಸ್ತೇವೆ ಏನಂದ್ರೆ, ಈ ತಾಯಿಯಲ್ಲಿ ಯೋನಿಕೆಯಲ್ಲಿದ್ದಂಥ ಎರಡನೇ ಸಂಗತಿ ಏನಂದ್ರೆ, ಪ್ರಾರ್ಥಿಸ್ತಕ್ಕಂಥ ತಾಯಿಲಿ ಇರ್ತಕ್ಕಂಥ ಎರಡನೇ ಶಕ್ತಿ ಏನಂದ್ರೆ, ಮೊದಲನೇ ಶಕ್ತಿ ಏನಂದ್ರೆ ಯಥಾರ್ಥವಾದಂಥ ನಂಬಿಕೆ. ಎರಡನೆಯ ಶಕ್ತಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ, ಎಲ್ಲಾ ಸನ್ನಿವೇಶಗಳಲ್ಲಿಯೂ ಕೂಡ ಕುಟುಂಬವನ್ನ ಕಾಳಜಿ ವಹಿಸ್ತಕ್ಕಂಥವಳಾಗಿರ್ತಾರೆ. ಎಲ್ಲಾ ಪರಿಸ್ಥಿತಿಗಳು ಕೂಡ ಕುಟುಂಬದ ಕುರಿತಾಗಿ ಕಾಳಜಿ ವಹಿಸ್ತಕ್ಕಂಥವಳಾಗಿರ್ತಾರೆ. ನಾವು ತಿಮೋತಿಯನ ಕುಟುಂಬದ ಕುರಿತಾಗಿ ನಾವು ಓದುವಾಗ ಅಥವಾ ಕುಟುಂಬದ ಹಿನ್ನೆಲೆಯನ್ನು ನೋಡುವಾಗ ನೋಡ್ತೇವೆ, ಯೋನಿಕೆಯು ಅಂದ್ರೆ ತಿಮೋತಿಯ ತಾಯಿಯಾದಂಥ ಯೋನಿಕೆಯು ಯಹೂದ್ಯಳಾಗಿರ್ತಾಳೆ. ಆದರೆ ತಿಮೋತಿಯನ ತಂದೆ ಬಂದು ಆತನು ಗ್ರೀಕನಾಗಿರ್ತಾನೆ. ಈ ಕುಟುಂಬದಲ್ಲಿ ನೋಡ್ತೇವೆ ಒಂದು ಮಿಶ್ರವಾದಂಥ ಸಂಪ್ರದಾಯವುಳ್ಳಂತ ಒಂದು ಕುಟುಂಬವಾಗಿತ್ತು. ಅದಕ್ಕೋಸ್ಕರವಾಗಿ ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ 16ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು, ಅವನ ತಂದೆ ಗ್ರೀಕನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದರ ಅರ್ಥ ಈ ಕುಟುಂಬ ಏನಂದ್ರೆ ಒಂದು ಮಿಶ್ರವಾದಂಥ ಸಂಪ್ರದಾಯದಿಂದ ಹಿನ್ನೆಲೆಗಳಿಂದ ಬಂದಿರತಕ್ಕಂಥ ಕುಟುಂಬವಾಗಿತ್ತು. ಇಬ್ರು ಈ ಗ್ರೀಕ್ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಂಥವರು ಅಲ್ಲ, ತಂದೆ ತಾಯಿಗಳು ಇಬ್ರು ಕೂಡ ಏನಂದ್ರೆ ಯಹೂದ್ಯ ಸಂಪ್ರದಾಯದಿಂದ ಬಂದಿರತಕ್ಕಂಥವ್ರು ಕೂಡ ಹಿನ್ನೆಲೆಯಿಂದ ಬಂದಂಥವ್ರು ಕೂಡ ಅಲ್ಲ. ಸೊ ತಂದೆ ಬಂದು ಗ್ರೀಕನಾಗಿರ್ತಾನೆ, ತಾಯಿ ಬಂದು ಯಹೂದ್ಯ. ತಂದೆಗೆ ಏನಂದ್ರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ಭಯಭಕ್ತಿಯಲ್ಲಿ ಬೆಳೆದಿರ್ತಕ್ಕಂಥ ಅನುಭವವಿಲ್ಲ. ಆದ್ರೆ ಯೋನಿಕೆಗೆ ಅಂದ್ರೆ ದೇವರ ಭಯಭಕ್ತಿಯಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ಭಯಭಕ್ತಿಯಲ್ಲಿ ಬೆಳೆದಿರ್ತಕ್ಕಂಥ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸ್ತ್ರೀ. ಆದ್ರೂ ಕೂಡ ಏನಂದ್ರೆ ಯೋನಿಕೆಯು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಆ ನಂಬಿಕೆ ವಿಶ್ವಾಸವನ್ನ ಏನಂದ್ರೆ ಬಿಟ್ಟು ಬಿಡದೆ ಏನಂದ್ರೆ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಅವಳ ಕುಟುಂಬವನ್ನ ದೇವರ ಭಯಭಕ್ತಿಯಲ್ಲಿ ನಡೆಸೋದಕ್ಕೆ ಅವಳು ಪಟ್ಟಿರ್ತಕ್ಕಂಥ ಪ್ರಯಾಸವನ್ನ ನಾವು ಗಮನಿಸ್ತೇವೆ. ಎಷ್ಟೋ ಕುಟುಂಬಗಳಲ್ಲಿ ನಾವು ಗಮನಿಸ್ತೇವೆ. ಕೆಲವು ಕುಟುಂಬಗಳಲ್ಲಿ ಅಂದ್ರೆ ಇನ್ನು ಹೆಂಡತಿ ಮಾತ್ರ ಏನಂದ್ರೆ ದೇವರನ್ನ ನಂಬಿರ್ತಾಳೆ, ಗಂಡ ಮಾತ್ರ ಅಂದ್ರೆ ಕುಟುಂಬದ ಯಜಮಾನನು ದೇವರನ್ನ ನಂಬಿರೋಲ್ಲ. ಸೊ ಕೆಲವು ಕುಟುಂಬಗಳಲ್ಲಿ ಅಂದ್ರೆ ತಾಯಿ ಮಾತ್ರ ದೇವರನ್ನ ನಂಬಿರ್ತಾಳೆ, ಇಡೀ ಕುಟುಂಬದವ್ರು ಯಾರು ಮಿಕ್ಕಿರ್ತಕ್ಕಂಥ ಯಾವ ಕುಟುಂಬದಲ್ಲಿರ್ತಕ್ಕಂಥ ಯಾರು ಕೂಡ ದೇವರನ್ನ ನಂಬಿರೋದಿಲ್ಲ. ಎಷ್ಟೋ ಸವಾಲುಗಳು ಏನಂದ್ರೆ ಚಿಂತೆಗಳ ಕುಟುಂಬದಲ್ಲಿರ್ತದೆ. ಕರ್ತನಲ್ಲಿ ಪ್ರಿಯ ದೇವ ಮಗನೇ ಮಗಳೇ, ವಾಕ್ಯವನ್ನು ಕೇಳಿಸಿಕೊಡ್ತಿರ್ತಕ್ಕಂಥ ಕರ್ತನಲ್ಲಿ ಪ್ರಿಯ ದೇವ ಮಗುವೆ, ನಾನು ಹೇಳ್ತೀನಿ ಏನಂದ್ರೆ, ನೀನು ಎಡಬಿಡದೆ ನೀವು ಪ್ರಾರ್ಥಿಸುವುದಾದ್ರೆ ನಿನ್ನ ಕುಟುಂಬಕ್ಕೋಸ್ಕರವಾಗಿ ನೀನು ಏನು ಎದುರಿಸ್ತಿರುವಂತ ಪರಿಸ್ಥಿತಿಗೋಸ್ಕರವಾಗಿ ನೀನು ಎಡಬಿಡದೆ ಪ್ರಾರ್ಥಿಸುವುದಾದ್ರೆ, ನಂಬಿಕೆ ಕಳೆದುಕೊಳ್ಳದೆ ನಂಬಿಕೆ ಇಟ್ಟವಳಾಗಿ ನೀನು ಪ್ರಾರ್ಥಿಸುವುದಾದ್ರೆ ಕರ್ತನಾದ ದೇವರು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾಕಂದ್ರೆ ಎಡಬಿಡದೆ ಪ್ರಾರ್ಥನೆ ಮಾಡುವಂಥದ್ದು ಏನಂದ್ರೆ, ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸುವಂತ ದೇವರು ನಿನ್ನ ಜೀವಿತವನ್ನ, ನಿನ್ನ ಯಜಮಾನನ ಜೀವಿತವನ್ನ, ನಿನ್ನ ಮಕ್ಕಳ ಜೀವಿತವನ್ನ, ನಿನ್ನ ಕುಟುಂಬದ ಪರಿಸ್ಥಿತಿಯನ್ನ ದೇವರು ಬದಲಾಯಿಸುವಂತವರಾಗಿದ್ದಾರೆ. ಯಾವಾಗಂದ್ರೆ ನೀನು ಮಂಡಿಯೂರಿ ಪ್ರಾರ್ಥಿಸುವಾಗ ಆ ಸೃಷ್ಟಿಕರ್ತನಾದಂಥ ದೇವರಲ್ಲಿ ಯಥಾರ್ಥವಾದಂಥ ನಂಬಿಕೆಯನ್ನಿಟ್ಟು ನೀನು ದೇವರಲ್ಲಿ ಪ್ರಾರ್ಥಿಸುವಾಗ. ಮೂರನೇ ಸಂಗತಿ, ಪ್ರಾರ್ಥಿಸುವಂತ ತಾಯಿ ಇರ್ತಕ್ಕಂಥ ಮೂರನೇ ಶಕ್ತಿ ಏನಂದ್ರೆ, ದೇವರ ಸೇವೆಗೋಸ್ಕರವಾಗಿ ಸಿದ್ಧ ಮಾಡುತ್ತಾಳೆ. ತನ್ನ ಮಕ್ಕಳನ್ನ ದೇವರಿಗೆ ಸೇವೆಗೋಸ್ಕರವಾಗಿ ಸಿದ್ಧ ಮಾಡ್ತಾಳೆ. ನೋಡ್ತೇವೆ, ಪ್ರಾರ್ಥಿಸ್ತಕ್ಕಂಥ ತಾಯಿ ಅವಳ ಹತ್ರ ಕೇವಲ ಯಥಾರ್ಥವಾದಂಥ ನಂಬಿಕೆಯಲ್ಲ ಇರ್ತಕ್ಕಂಥದ್ದು. ಕೇವಲ ಏನಂದ್ರೆ ಅವಳ ಕುಟುಂಬವನ್ನ ಕಾಳಜಿ ಮಾಡುವಂಥದ್ದಲ್ಲ, ಅಷ್ಟೇ ಅಲ್ಲ, ದೇವರ ಭಯಭಕ್ತಿಯನ್ನು ಬೆಳೆಸುವಂಥದ್ದು ಅಷ್ಟೇ ಅಲ್ಲ, ಮಕ್ಕಳನ್ನ ಬದಲಾಗಿ ಏನಂದ್ರೆ ದೇವರ ಸೇವೆಗೋಸ್ಕರವಾಗಿ ತನ್ನ ಮಕ್ಕಳನ್ನ ಏನಂದ್ರೆ ಸಿದ್ಧ ಮಾಡುವಂತವಳಾಗಿದ್ದಾಳೆ. ಪ್ರಾರ್ಥಿಸುವಂತ ತಾಯಿಯ ಶಕ್ತಿಯಾಗಿದೆ. ಸೊ ಅದಕ್ಕೋಸ್ಕರವಾಗಿ ನಾವು ದೇವರ ವಾಕ್ಯದಲ್ಲಿ ಏನಂದ್ರೆ ನಾವು ನೋಡ್ತೇವೆ ಏನಂದ್ರೆ, ಅಪೊಸ್ತಲ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಪ್ರಾರಂಭದ ವಚನದಿಂದ ಓದ್ತಾ ಬರುವಾಗ ನಾವು ನೋಡ್ತೇವೆ, ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಸೇವೆಗೋಸ್ಕರವಾಗಿ ಲುಸ್ತ್ರಕ್ಕೆ ಹೋದಾಗ
ಈತನ ತಿಮೋತಿಯನ್ನ ನೋಡ್ತಾನೆ. ನೋಡಿ ಆತನ ಜೀವಿತವನ್ನ ಯಥಾರ್ಥವಾದಂಥ ನಂಬಿಕೆಯನ್ನ ನೋಡಿ, ಆತನ ಯಥಾರ್ಥವಾದಂಥ ಭಯಭಕ್ತಿಯನ್ನ ನೋಡಿದವನಾಗಿ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಏನಂದ್ರೆ ದೇವರ ಚಿತ್ತದ ಮೇರೆಗೆ ತಿಮೋತಿಯನನ್ನು ಕರ್ತನ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುವಂಥದ್ದನ್ನ, ಸೇವೆಗೋಸ್ಕರವಾಗಿ ಆತನನ್ನು ಪ್ರತಿಷ್ಠೆಪಡಿಸುವಂಥದ್ದನ್ನ ನಾವು ಆರಿಸಿಕೊಂಡು ಏನಂದ್ರೆ ಪ್ರತಿಷ್ಠೆಪಡಿಸಿ ಸಭೆಗೆ ಏನಂದ್ರೆ ಸಭಾಪಾಲಕನಾಗಿ ನೇಮಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವ ಮಗನೇ ಮಗಳೇ, ನಾವು ಮಾಡುವಂತ ಪ್ರಾರ್ಥಿಸ್ತಕ್ಕಂಥ ಒಬ್ಬ ತಾಯಿಯ ಶಕ್ತಿ ಏನಾಗಿದೆ ಅಂದ್ರೆ ಕೇವಲ ಕುಟುಂಬವನ್ನ ಅಥವಾ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸುವಂಥದ್ದಲ್ಲ, ದೇವರ ನಂಬಿಕೆಯಲ್ಲಿ ಬೆಳೆಸುವಂಥವಳಾಗಿರುವುದಿಲ್ಲ. ಕೇವಲ ಅವಳು ಏನಂದ್ರೆ ಆ ತಾಯಿ ಏನಂದ್ರೆ ತನ್ನ ಮಕ್ಕಳನ್ನ, ತನ್ನ ಕುಟುಂಬವನ್ನ ದೇವರ ಸೇವೆಗೋಸ್ಕರವಾಗಿ ಸಿದ್ಧಪಡಿಸುವಂಥವಳು, ಪ್ರಾರ್ಥಿಸುವಂತ ತಾಯಿಯಾಗಿರ್ತಾಳೆ. ಸೊ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಇನ್ನೊಬ್ಬ ಸ್ತ್ರೀಯ ಕುರಿತಾಗಿ ಕೂಡ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಹನ್ನಳ ಕುರಿತಾಗಿ, ಈ ಹನ್ನಳು ಕೂಡ ಯಥಾರ್ಥವಾಗಿ ದೇವರಲ್ಲಿ ಇದ್ದಂತ ಒಬ್ಬ ಸ್ತ್ರೀಯಾಗಿದ್ಲು. ನಾವು ನೋಡ್ತೇವೆ ಬಂಜಿಯಾಗಿರುವಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ಯಥಾರ್ಥವಾದಂಥ ನಂಬಿಕೆಯನ್ನು, ಯಥಾರ್ಥವಾದಂಥ ಪ್ರಾರ್ಥನೆಯನ್ನ ಮಾಡಿ ದೇವರಿಂದ ಪ್ರಾರ್ಥನೆ ಸದುತ್ತವನ್ನು ಪಡೆದುಕೊಂಡವಳಾಗಿ, ಅಂದ್ರೆ ಒಬ್ಬ ದೇವರಿಂದ ಒಬ್ಬ ಗಂಡು ಮಗುವನ್ನು ಪಡೆದುಕೊಂಡವಳಾಗಿ ನಾವು ನೋಡ್ತೇವೆ. ಆ ಮಗುವನ್ನ ಯಾರಿಂದ ಪಡೆದುಕೊಂಡಿರ್ತಾಳ, ಆ ಮಗನನ್ನು ಏನ್ ಮಾಡ್ತಾಳೆ ಅಂದ್ರೆ ಈ ಹನ್ನಳು ಮತ್ತೆ ತಿರುಗಿ ಏನಂದ್ರೆ ದೇವರ ಸೇವೆಗೋಸ್ಕರವಾಗಿ ಏನಂದ್ರೆ ತನ್ನ ಮಗನನ್ನ ಏನಂದ್ರೆ ದೇವರ ಸೇವೆಗೋಸ್ಕರವಾಗಿ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯಗಳನ್ನು ಓದ್ತಾ ಹೋಗುವಾಗ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ನೋಡ್ತೇವೆ ಸಮುವೇಲನು ಅಂದ್ರೆ ಚಿಕ್ಕವನಾಗಿರುವಾಗ, ಅಂದ್ರೆ ಮೊಲೆ ಕುಡಿಯುವುದನ್ನು ನಿಲ್ಲಿಸಿದಾಗ ಏನಂದ್ರೆ ತಾಯಿ ಎದೆ ಹಾಲನ್ನು ಕುಡಿಯುವುದನ್ನು ನಿಲ್ಲಿಸಿದ ತಕ್ಷಣ ಏನ್ ಮಾಡ್ತಾಳೆ ಅಂದ್ರೆ ಆ ಮಗನನ್ನ ಸಮುವೇಲನನ್ನು ಕರೆದುಕೊಂಡು ಹೋಗಿ ಏನಂದ್ರೆ ದೇವ ದರ್ಶನ ಗುಡಾರದಲ್ಲಿ ದೇವರ ಸೇವೆಗೋಸ್ಕರವಾಗಿ, ಸಿದ್ಧತೆಗಾಗಿ, ತರಬೇತಿಗೋಸ್ಕರವಾಗಿ, ದೇವರ ಸಾನ್ನಿಧ್ಯ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಏನಂದ್ರೆ ಅಲ್ಲಿ ಹನ್ನಳು ಬಿಡುವಂಥದ್ದನ್ನು ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರಿಯ ದೇವ ಮಗನೇ ಮಗಳೇ, ಹನ್ನಳು ಯೋಚನೆ ಮಾಡಲಿಲ್ಲ. ನನ್ನ ಮಗನನ್ನ ಏನಂದ್ರೆ ಮೊದಲನೇ ಮಗನು ಏನಂದ್ರೆ ನನ್ನ ಫಸ್ಟ್ ಟೈಮ್ ಅವ್ರ ಮಗನನ್ನು ಪಡ್ಕೊಂಡಿರ್ತಾಳೆ ಬಂಜಿ ಆಗಿರುವಾಗ, ನನ್ನ ಮಗನು ಇಲ್ಲೇ ಇರಲಿ, ನನ್ನ ಮಗನನ್ನು ಏನಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ, ಒಂದು ಕೆಲಸಗಾರನು ಏನೋ ಒಂದು ಕೆಲಸವನ್ನ ಕೊಡೋಣ ಎಂಬುದಾಗಿ, ನನ್ನ ಜೊತೆ ಇರಲಿ ಎಂಬುದಾಗಿ ಬಯಸಲಿಲ್ಲ. ಬದಲಾಗಿ ಏನಂದ್ರೆ ಅವಳು ತೀರ್ಮಾನ ಮಾಡಿದ ಹಾಗೆ ಪ್ರಕಾರವಾಗಿ ತೆಗೆದುಕೊಂಡು ಹೋಗಿ ಸಮುವೇಲನನ್ನ ದೇವ ದರ್ಶನ ಗುಡಾರದಲ್ಲಿ ದೇವರ ಸೇವೆಗೋಸ್ಕರವಾಗಿ ಸಮುವೇಲನನ್ನ ಸಮರ್ಪಿಸುವಂಥದ್ದು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯ ದೇವ ಮಗನೇ ಮಗಳೇ, ನಾವು ಎಷ್ಟೋ ಜನಗಳು ಈ ದಿನಗಳಲ್ಲಿ ತಂದೆ ತಾಯಿಗಳನ್ನ ಗಮನಿಸ್ತೇವೆ. ತುಂಬಾ ಜನರು ಬಯಸ್ತಾರೆ, ನನ್ನ ಮಗನು ಡಾಕ್ಟರ್ ಆಗ್ಬೇಕು, ನನ್ನ ಮಗನು ಏನಂದ್ರೆ ಇಂಜಿನಿಯರ್ ಆಗ್ಬೇಕು, ನನ್ನ ಮಗನಂದ್ರೆ ದೊಡ್ಡ ಉದ್ಯಮಿ ಆಗ್ಬೇಕು, ನನ್ನ ಮಗನು ಅಂದ್ರೆ ಒಬ್ಬ ಏನಂದ್ರೆ ಸೆಲೆಬ್ರಿಟಿ ಆಗ್ಬೇಕು, ಏನೆಲ್ಲ ವ್ಯಕ್ತಿಗಳು ಆಗ್ಬೇಕೆಂಬುದಾಗಿ ಬಯಸ್ತಾರೆ. ಆದ್ರೆ ಯಾವ ದೈವ ಕುಟುಂಬ ಕ್ರೈಸ್ತ ದೇವ ಮಕ್ಕಳು ಎನಿಸುವಂತ ಕರೆಸಿಕೊಳ್ಳುವಂತವ್ರು ಅಂದ್ರೆ ತಮ್ಮ ಮಕ್ಕಳನ್ನ ಈ ದಿನಗಳಲ್ಲಿ ಸೇವೆಗೋಸ್ಕರವಾಗಿ ನನ್ನ ಮಗನ ಸೇವೆ ಮಾಡಲಿ, ನನ್ನ ಮಗನು ಏನಂದ್ರೆ ದೇವರ ಸೇವೆಯನ್ನು ಮಾಡ್ತಕ್ಕಂಥವನಾಗಲಿ, ದೈವ ಸೇವೆಯನ್ನು ಮಾಡುವಂತ ಒಬ್ಬ ವ್ಯಕ್ತಿ, ಸುವಾರ್ತೆಯನ್ನು ಸಾರುವಂತ ಒಬ್ಬ ಮಗನಾಗಲಿ ಎಂಬುದಾಗಿ ತುಂಬಾ ಕುಟುಂಬದಲ್ಲಿ ತಂದೆ ತಾಯಿಗಳು ಬಯಸುವಂತವರಲ್ಲ. ಸೊ ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯ ದೇವ ಮಗನೇ ಮಗಳೇ, ಯಾವ ತಾಯಿ ಪ್ರಾರ್ಥಿಸ್ತಾಳೋ, ಯಾವ ತಾಯಿ ಪ್ರಾರ್ಥಿಸುವಂತ ತಾಯಿ ಇರ್ತಾಳೋ, ಆ ತಾಯಿ ಏನಂದ್ರೆ ತನ್ನ ಮಕ್ಕಳನ್ನ ಸೇವೆಗೋಸ್ಕರವಾಗಿ ಸಿದ್ಧಪಡಿಸಿ ಸೇವೆಗೋಸ್ಕರವಾಗಿ ತನ್ನ ಮಕ್ಕಳನ್ನ ಕಳಿಸುವಂತವಳಾಗಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಡುವ. ನಾವು ಯೋನಿಕೆಯ ಕುರಿತಾಗಿ ನೋಡುವಾಗ ಸತ್ಯವೇದದಲ್ಲಿ ನಾವು ಗಮನಿಸ್ತೇವೆ, ಈ ಸ್ತ್ರೀ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ ಇವಳೊಬ್ಬಳು ಏನಂದ್ರೆ ತನ್ನ ಕುಟುಂಬವು ಯಥಾರ್ಥವಾಗಿ ದೇವರನ್ನ ನಂಬಿದಂತ, ಯಥಾರ್ಥವಾದಂತ ನಂಬಿಕೆ ಉಳ್ಳಂತ ಒಬ್ಬ ಸ್ತ್ರೀ ಆಗಿದ್ದು. ಅಷ್ಟೇ ಅಲ್ಲ, ಅವಳದಿರ್ತಕ್ಕಂಥ ಎರಡನೇ ಬಲ ಏನಂದ್ರೆ ತನ್ನ ಕುಟುಂಬವನ್ನು ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲಾ ಸನ್ನಿವೇಶದಲ್ಲಿ ಕೂಡ ಅಂದ್ರೆ ತನ್ನ ಕುಟುಂಬದ ಕುರಿತಾಗಿ ಕಾಳಜಿ ವಹಿಸುವಂತವಳಾಗಿದ್ದು. ಮೂರನೇದಾಗಿ ಏನಂದ್ರೆ ಅವಳು ತನ್ನ ಮಕ್ಕಳನ್ನ, ತನ್ನ ಕುಟುಂಬವನ್ನ ಕೇವಲ ದೇವರ ಭಯಭಕ್ತಿಯಲ್ಲಿ ಅಲ್ಲ, ಏನಂದ್ರೆ ದೇವರ ಸೇವೆಗೋಸ್ಕರವಾಗಿ ಸಿದ್ಧತೆ ಮಾಡುವಂತ, ತರಬೇತಿಯನ್ನು ಕೊಡುವಂತವಳು, ಏನಂದ್ರೆ ಸಿದ್ಧ ಮಾಡುವಂತವಳು ಈ ಯೋನಿಕೆಯಾಗಿದ್ಲು. ಸೊ ಹಾಗಿರುವಾಗ ಇವತ್ತು ವಿಶ್ವ ತಾಯಂದಿರ ದಿನ. ಈ ವಾಕ್ಯವನ್ನು ಕೇಳ್ತಿರುವಂತ ಪ್ರಿಯ ಕರ್ತನಲ್ಲಿ ಪ್ರಿಯ ತಾಯಂದಿರೆ, ನಾನು ಹೇಳ್ತಾ ಬಯಸುವಂಥದ್ದು ಇಷ್ಟೇ, ಏನಂದ್ರೆ ನೀವು ಏನಂದ್ರೆ ಆ ಯೋನಿಕೆಯ ಹಾಗೆ ಪ್ರಾರ್ಥಿಸುವಂತ ತಾಯಿ ನೀನಾಗುವುದಾದ್ರೆ ನಿನ್ನಲ್ಲಿ ಏನಂದ್ರೆ
ಇರ್ತಕ್ಕಂಥ ಮೊದಲನೆಯ ಬಲ ಏನಂದ್ರೆ ನಿನಗೆ ಯಥಾರ್ಥವಾದಂಥ ನಂಬಿಕೆ ಇರ್ತದೆ. ಎರಡನೇ ಸಂಗತಿ, ನಿನ್ನ ಕುಟುಂಬಕ್ಕೋಸ್ಕರವಾಗಿ, ನಿನ್ನ ಕುಟುಂಬದ ಕುರಿತಾಗಿ ಕಾಳಜಿ ಇದೆ. ಆ ಕುಟುಂಬದ ಆತ್ಮಿಕತೆ ಕುರಿತಾಗಿ, ದೈವಿಕತೆ ಕುರಿತಾಗಿ, ಏನು ಭಕ್ತಿಯ ಕುರಿತಾಗಿ ನೀನು ಕಾಳಜಿ ವಹಿಸುವಂತವಳಾಗಿರ್ತೀಯ. ಮೂರನೇ ಸಂಗತಿ ಮತ್ತು ಕೊನೆಯ ಸಂಗತಿ, ಕೇವಲ ಕುಟುಂಬದ ಏನಂದ್ರೆ ಕುಟುಂಬವನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸುವಂಥದ್ದು ಅಷ್ಟೇ ಅಲ್ಲ, ಏನಂದ್ರೆ ಕುಟುಂಬವನ್ನ, ನಿನ್ನ ಮಕ್ಕಳನ್ನ ಏನಂದ್ರೆ ದೇವರ ಸೇವೆಗೋಸ್ಕರವಾಗಿ ಸಿದ್ಧ ಮಾಡುವಂಥವಳಾಗಿರ್ತೀಯ. ಸೊ ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ, ನಮ್ಮ ಜೀವಿತಗಳು ಹೇಗಿದೆ. ಸೊ ನಾವು ಪ್ರಾರ್ಥಿಸಿಕೊಳ್ಳುವ, ನಾವು ಕೂಡ ಅಂದರೆ ಕರ್ತನ ಸೇವೆಯಲ್ಲಿ ನಾವು ಪ್ರಾರ್ಥಿಸುವಂಥ ತಾಯಿಗಳಾಗಿ ನಾವು ಮಾರ್ಪಡಬೇಕು. ಸೊ ನಾವು ದೇವರಲ್ಲಿ ಕೇಳಿಕೊಳ್ಳುವ ಈ ದಿನಗಳಲ್ಲಿ ಅಂದರೆ ಕುಟುಂಬಗಳಲ್ಲಿ ಅಂದರೆ ತಂದೆ ತಾಯಿಗಳು ಮಾಡ್ತಕ್ಕಂಥ ಪ್ರಾರ್ಥನೆ ಜೀವಿತ ಕಡಿಮೆಯಾಗಿದೆ. ನಾವು ಪ್ರಾರ್ಥಿಸಿಕೊಳ್ಳುವ ಕರ್ತನ ಸನ್ನಿಧಾನದಲ್ಲಿ, ದೇವರೇ ನಮಗೆ ಪ್ರಾರ್ಥನೆ ಜೀವಿತವನ್ನು ಕೊಡು ಎಂಬುದಾಗಿ ನಾವು ಕರ್ತನಲ್ಲಿ ನಾವು ಕೇಳಿಕೊಳ್ಳುವುದಾದರೆ, ಆ ಕರ್ತನಾದಂಥ ದೇವರು ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ಸರ್ವಶಕ್ತನಾಗಿರ್ತಕ್ಕಂಥ ಸ್ವರ್ಗೀಯ ತಂದೆಯಾದಂಥ ದೇವರೇ, ಈ ದಿನದಲ್ಲಿ ಸ್ವಾಮಿ ಕರ್ತನೆ ನಿಮ್ಮ ವಾಕ್ಯವನ್ನ ಧ್ಯಾನಿಸುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ವಿಶ್ವ ತಾಯಂದಿರ ದಿನದಲ್ಲಿ ಕರ್ತನೆ, ಹೌದು ಸ್ವಾಮಿ, ನೀವು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರ ದೇವರೇ. ಅಪ್ಪ, ಪ್ರಾರ್ಥಿಸ್ತಕ್ಕಂಥ ತಾಯಿಯಲ್ಲಿರ್ತಕ್ಕಂಥ ಶಕ್ತಿಯ ಬಲದ ಕುರಿತಾಗಿ ದೇವರೇ, ಯಾವ ತಾಯಿ ಪ್ರಾರ್ಥಿಸ್ತಾರೋ ಸ್ವಾಮಿ, ಅಪ್ಪ ಆ ತಾಯಿಯ ಜೀವಿತದಲ್ಲಿ ಅಪ್ಪ ಕರ್ತನಾದಂಥ ಯಥಾರ್ಥವಾದಂಥ ನಂಬಿಕೆ ಇರ್ತದೆ ಸ್ವಾಮಿ. ಎರಡನೇ ಸಂಗತಿ ಕರ್ತನಾದಂಥ ದೇವರೇ, ಆ ತಾಯಿಯ ಜೀವಿತದಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಕುಟುಂಬದ ಕುರಿತಾಗಿ ಕರ್ತನೆ ಕಾಳಜಿ ವಹಿಸ್ತಕ್ಕಂಥ ಒಂದು ಮನಸ್ಸು ಇರ್ತದೆ ದೇವರೇ. ಮೂರನೇ ಸಂಗತಿ ಕರ್ತನಾದಂಥ ದೇವರೇ, ನಾನು ಅಪ್ಪ ದೇವರ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ದೇವರೇ, ಅವಳ ಮಕ್ಕಳನ್ನು, ಅವರ ಕುಟುಂಬವನ್ನು ಸ್ವಾಮಿ ಕೇವಲ ದೇವರ ಭಯಭಕ್ತಿಯಲ್ಲಿ ಕರ್ತನೆ ನಡೆಸುವುದು ಅಷ್ಟೇ ಅಲ್ಲ ಕರ್ತನೆ, ತನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಸೇವೆಗೋಸ್ಕರವಾಗಿ ದೇವರೇ ಸಿದ್ಧಪಡಿಸುವಂತವಳಾಗಿರ್ತಾರೆ ಕರ್ತನೆ. ಹೌದು ಕರ್ತನಾದ ಸ್ವಾಮಿ, ಈ ದಿನಗಳಲ್ಲಿ ನಾವು ಕೂಡ ದೇವರೇ ಕೇವಲ ದೇವರನ್ನ ಸ್ವಾರ್ಥಕ್ಕಾಗಿ ನಾವು ಪ್ರಾರ್ಥಿಸದೆ ದೇವರೇ, ಕೇವಲ ಸ್ವಾಮಿ ನಾವು ಕರ್ತನೆ ಭಯಭಕ್ತಿ ಉಳ್ಳವರಾಗಿರದೆ ಕರ್ತನೆ ಅಪ್ಪ, ಈ ಲೋಕದಲ್ಲಿ ಸ್ವಾಮಿ ನಿನ್ನ ಕುರಿತಾಗಿ ದೇವರೇ, ನಿನ್ನ ಸೃಷ್ಟಿಕರ್ತನಾಗಿರ್ತಕ್ಕಂಥ ನಿನ್ನ ಕುರಿತಾಗಿ ಕೇಳಿದಿರ್ತಕ್ಕಂಥ ಎಷ್ಟೋ ಜನಗಳು ದೇವರೇ ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ. ಅಂತವರಿಗೆ ಕರ್ತನೆ ಸುವಾರ್ತೆಯನ್ನ ಕರ್ತನಾದ ದೇವರೇ ಅಪ್ಪ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಬಂದಿದ್ದೇನೆ ಚಂದ್ರೆ, ಆಮೆನ್. ಕರ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿ